ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊತಿದಂತಹ ಬಿಗ್ ಬಾಸ್ ಶೋಗೆ ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ಸೊ ಯಾಕಂತಂದ್ರೆ ಈಗಾಗಲೇ ಫಿಲಾನ್ಲೆಗೆ ಕ್ಷಣಗಣನೆ ಶುರುವಾಗಿದ್ದು, ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ ನ ಮಾತ್ರ ಕೊನೆಯದಾಗಿ ನಾನು ಹೋಸ್ಟ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಸದ್ಯ ಅವರ ಅಭಿಮಾನಿ ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ಅನ್ನ ನೋಡ್ತಿದ್ರು ಅಂತ ಕೇಳ್ಪಟ್ಟೆ. ಸೊ ಇವಾಗ ಅವರ ಒಂದು ಅಭಿಮಾನಿಗಳ ಮಾತೇನು ಅಂತ ಕೇಳ್ತೀನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಮಯೂರ್ ಅಂತ. ಓಕೆ, ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಬಿಗ್ ಬಾಸ್ ನೋಡ್ತಿದ್ದೆ ಸುದೀಪ್ ಅವ್ರಿಗೋಸ್ಕರ. ಅವರು ಮಾತಾಡೋದು, ಅವ್ರ ನಡವಳಿಕೆ, ಅವರು ಒಬ್ರೇನಾದ್ರು ಹೇಳಿದ್ರೆ ಹೆಂಗೆ ನಡ್ಕೊಂತಾರೆ, ಅವ್ರು ಹೆಂಗೆ ನಡ್ಕೊಂತಾರೆ ಅಂತ, ಮತ್ತೆ ಏನಾದ್ರು ಒಂದ್ ಪ್ರಶ್ನೆ ಕೇಳಿದ್ರೆ ಹೆಂಗ್ ಉತ್ತರಿಸ್ಬೇಕು, ಅವ್ರಿಗೆ ಏನಾದ್ರು ಜಗಳ ನಡೆದ್ರೆ ಹೆಂಗೆ ಅವ್ರನ್ನ ಸಮಾಧಾನ ಮಾಡಬೇಕು, ಇದು ನನ್ ಪ್ರಕಾರ ನಮ್ ಇಂಡಸ್ಟ್ರಿಯಲ್ಲಿ ಬೇರೆ ಯಾರಿಗೂ ಬರಲ್ಲ ಅದು ಆ ತರ ನಡ್ಕೊಳೋದು ಇದು. ಸೊ ಅದರಿಂದ ಒಂದ್ ಕಡೆ ಬೇಜಾರಾಗುತ್ತೆ, ಮತ್ತೆ ಮುಂದೆ ಹೆಂಗ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲನೂ ಇದೆ, ಹೆಂಗ್ ನಡ್ಸ್ಕೊಂಡು ಹೋಗ್ಬೋದು. ಸುದೀಪ್ ಅವ್ರ ಒಂದು ಬಾರ್ ಸೆಟ್ ಮಾಡಿದ್ದಾರೆ, ಆ ಬಾರ್ನ ಬೀಟ್ ಮಾಡ್ತಾರ, ಅಟ್ಲೀಸ್ಟ್ ಮ್ಯಾಚ್ ಮಾಡ್ತಾರ ಅನ್ನೋದು ನಮ್ಮ ಇಚ್ಛೆ. ನೋಡೋಣ. ನೀವ್ ಎಷ್ಟು ದಿನಗಳಿಂದ ಬಿಗ್ ಬಾಸ್ ನ ನೋಡ್ತಿದ್ರಿ? ಸುದೀಪ್ ಅವ್ರು ನಡ್ಸ್ಕೊಡ್ತಿದಂತ ವೀಕೆಂಡ್ ಶೋಸ್ ಲೆಕ್ಕನೇ ಎಲ್ಲ ಮರ್ತೋಗಿದೀವಿ, ಚಿಕ್ಕವರಿರೋಗಿಂದಾನು ನೋಡ್ತಾನೆ ಇದೀವಿ. ಸೊ ಮೊದ್ಲಿಂದಾನು ನೋಡ್ತಾನೆ ಇದೀವಿ. ಸೊ ಈ ಸೀಸನ್ ನ ಫಾಲೋ ಅಪ್ ಮಾಡ್ತಿರ್ತೀರಾ ನೀವು? ಈ ಸೀಸನ್ ಬರೀ ವೀಕೆಂಡ್ಸ್ ಮಾತ್ರ ನೋಡ್ತೀನಿ ಅಷ್ಟೇ, ಯಾವಾಗ್ಲೂ ನೋಡಕ್ ಆಗಲ್ಲ, ಟೈಮ್ ಆಗಲ್ಲ. ಸೊ ಅದರಿಂದ ಟಾಪ್ 6 ಅಂತ ಬಂದಿದ್ದಾರೆ. ಟಾಪ್ 6 ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು ಅಂತಿದೆ? ಟಾಪ್ 6 ಅಲ್ಲಿ ಯಾರಿಗೆದ್ರು ಓಕೆ. ನಮ್ಗೆ ಬೇಜಾರ್ ಇಟ್ಟಂದ್ರೆ ಸುದೀಪ್ ಅವ್ರು ಇರಲ್ಲ ಅನ್ನೋದು ಬೇಜಾರ್ ಬಿಟ್ರೆ ಭವ್ಯ ಅವ್ರ ಗೆಲ್ಲಿ ಅಂತ. ಭವ್ಯ ಏನಕ್ಕೋಸ್ಕರ ಭವ್ಯ ಗೆಲ್ಲಿ ಅಂತ? ಏನಿಲ್ಲ, ಜಸ್ಟ್ ಇದು ರ್ಯಾಂಡಮ್ ಪಿಕ್ ಅಷ್ಟೇ. ಇವರೇ ಗೆಲ್ಬೇಕಂತ ಏನಿಲ್ಲ ನಮ್ದು. ಸೊ ಜಸ್ಟ್ ಓಕೆ. ಸುದೀಪ್ ಅವರು ಇನ್ನ ಒಂದ್ ಏನಂತಂದ್ರೆ ಈಗಾಗಲೇ ಅನೌನ್ಸ್ ಮಾಡಿರೋದ್ರಿಂದ ಸೊ ಅಭಿಮಾನಿಗಳಿಗೆಲ್ಲಾನು ಸಹ ಬೇಸರ ಆಗ್ತದೆ. ಅದ್ರ ಜೊತೆ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡ ಕೋಟ್ಯಾಧಿಪತಿ ಶೋನ ಹೋಸ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂತ ಒಂದು ಟಾಕ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮಗ್ ಖುಷಿನೇ, ಸುದೀಪ್ ಅವ್ರನ್ನ ಪ್ರತಿ ವೀಕೆಂಡ್ ನೋಡ್ಬೋದು ಅಂದ್ರೆ ನಮಗೂ ಖುಷಿನೇ. ಸೊ ನೋಡೋಣ, ಇದು ಇನ್ನ ಊಹಾಪೋಹಗಳು ಅಂತ ಇದಾರೆ, ಆದ್ರೆ ಅಂತೂ ನಮಗಂತೂ ಖುಷಿ ಪಡೋರು ಕರ್ನಾಟಕದಲ್ಲಿ ತುಂಬಾ ಜನ ಇದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಅಪ್ಪು ಅವರು ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರು ಕನ್ನಡ ಕೋಟ್ಯಾಧಿಪತಿಯಲ್ಲಿ. ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ಒಂದು ಅಲೆಯನ್ನ ಕ್ರಿಯೇಟ್ ಮಾಡಿದ್ರು. ಸೊ ಇವಾಗ ಅಪ್ಪು ಅವ್ರ ಜಾಗವನ್ನ ಫುಲ್ಫಿಲ್ ಮಾಡ್ತಾರ ಅಂತ? ಅಪ್ಪು ಅವ್ರ ಜಾಗನ ಫುಲ್ಫಿಲ್ ಮಾಡಕ್ ಆಗಲ್ಲ ಅಂದ್ರೂ ನನ್ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್. ಬಿಕಾಸ್ ಅಪ್ಪು ಅವ್ರ ಅಪ್ಪುನೇ, ಅವ್ರ ನಡವಳಿಕೆ ಬೇರೆ, ಇವ್ರದ್ದು ಒಂಥರ ಗತ್ತು. ಸುದೀಪ್ ಬಂದ್ರೆ ಒಂದ್ ಗತ್ತಿರುತ್ತೆ. ಪುನೀತ್ ಅವ್ರು ಬರ್ತಿದ್ರೆ, ಅಪ್ಪು ಅವ್ರು ಬರ್ತಿದ್ರೆ ಅದೊಂಥರ ವಿನಯತೆ, ನೋಡಿದ್ರೆ ಖುಷಿ ಆಗೋದು. ಸೊ ಅವ್ರಿಬ್ರದ್ದು ಬೇರೆ ಬೇರೆ ಇದಾಗಿದ್ರು ಈಗ ನನ್ ಪ್ರಕಾರ ಕನ್ನಡ ಕೋಟ್ಯಾಧಿಪತಿಗೆ ಅವ್ರು ಬಂದ್ರೆ ಅವರೇ ನನ್ ಪ್ರಕಾರ ಕರೆಕ್ಟ್ ಕ್ಯಾಂಡಿಡೇಟ್ ಅಂತ ಅನ್ಕೊಂತೀವಿ. ಓಕೆ, ಈಗ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅನ್ನೋದ್ರಿಂದ ಯಾರು ಸೂಕ್ತ ಒಂದು ಬಿಗ್ ಬಾಸ್ ಶೋಗೆ ಅಂತ? ನಿಮ್ಗೆ ಯಾವ ಒಂದು ಸ್ಯಾಂಡಲ್ವುಡ್ ನಟರು ಅಂತ ಸೂಟೇಬಲ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾರು ಯೋಚನೆ ಮಾಡಕ್ಕೂ ಆಗ್ತಿಲ್ಲ ನನಗೆ, ನಿಜ ಹೇಳ್ಬೇಕಂದ್ರೆ. ಸೊ ಯಾರನ್ನು ಹೆಸರು ನನಗೆ ಹೇಳಕ್ಕೆ ಆ ಲೆವೆಲ್ ಮೀಟ್ ಮಾಡ್ತಾರ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ನನಗೆ ಆಗ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಫ್ಯಾನ್ಸ್ ಗೆಲ್ಲಾನು ಸಹ? ಎಲ್ಲರೂ ಅವ್ರದ್ದು ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ. ಸೊ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ, ನಾವು ಅದನ್ನೆಲ್ಲ ಮೆಚ್ಚಲೇಬೇಕು. ಸೊ ಅದರಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಮುಂದೆ ಎಷ್ಟೋ ವರ್ಷಗಳಾದ್ಮೇಲೆ ಮೂವಿ ಬಿಟ್ರು, ಸೊ ಇನ್ನ ಮೂವಿಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಮ್ಯಾಚ್ ನೋಡಿದ್ರ? ಹಾ, ನೋಡಿದೆ. ಫಸ್ಟ್ ಶೋ ತುಂಬಾ ಚೆನ್ನಾಗಿತ್ತು. ಒಂದೇ ತರ ಮೊನಾಟನಸ್ ಆಗಿತ್ತು. ಸೊ ಒಂದೇ ತರ ಪಿಕ್ಚರ್ ಬರ್ತಿತ್ತು. ಇದೊಂಥರ ಡಿಫ್ರೆಂಟ್, ಒಂದ್ ರಾತ್ರಿಲಿ ಏನ್ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಸೊ ಆ ಕುತೂಹಲನ ನಮ್ಗೆ ಫೀಲ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆದಾಗಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.